ಆ ಮನೆಯಿಂದ ಯಾರೇ ಬರಲಿ, ಒಂದು ಆಳೆ ಬರಲಿ ಅರಸಾನೇ ಬರಲಿ, ಅವರು ನಮ್ಮ ಮನೆಗೆ ಅತಿಥಿ ಕಣೆ. ಅವ್ರು ನಮ್ಮ ಸಂಬಂಧಿಕರು ಕಣೆ. ಹೊರಗ್ನವ್ರ ಮುಂದೆ ಅವ್ರನ್ನ ಬಿಟ್ಕೊಡೋದು ತಪ್ಪಾಗುತ್ತಲ್ವಾ? ನೋಡು, ಜನ ಇದನ್ನೆಲ್ಲ ನೋಡ್ತಿರ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ನೀನು ಹೀಗೆ ಮಾಡೋದು ನಿನ್ನೊಬ್ಬಳ ಮೇಲೆ ಪರಿಣಾಮ ಬೀರಲ್ಲ ಕಣೆ. ಅದು ನಿನ್ನ ಮೇಲೆ, ನಿನ್ನ ಮದುವೆ ಮೇಲೆ, ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರುತ್ತೆ ಕಣೆ ಅದು. ನೋಡುವ, ಪ್ರತಿ ಸಂಬಂಧಕ್ಕೂ ಅದರದ್ದೇ ಆದಂಥ ಒಂದು ಘನತೆ ಅಂತ ಇರುತ್ತೆ. ಕೃಷ್ಣನ್ನ ನೀನು ಇಷ್ಟಪಡಬೇಕಾಗಿಲ್ಲ, ಒಪ್ಕೊಳ್ಬೇಕಾಗಿಲ್ಲ. ಬೇಕಾದರೆ ಅವನ ನನಗೆ ಕ್ಷಮಿಸ್ಲೂ ಬೇಡ. ಅವನ ಬಗ್ಗೆ ನಿನಗಿರೋ ಭಾವನೆನ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ಮನೇಲೆ ನಮ್ಮವ್ರಿಗೆ ಅವಮಾನ ಆಗ್ತಿರೋದನ್ನು ನೋಡಿಕೊಂಡು ನಾನು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕಣೆ. ರುಕ್ಕು ಮಾಡಿದ್ದು ಸರಿ ಇತ್ತು. ನಮ್ಮ ಕುಟುಂಬದವ್ರನ್ನ ಕಾಪಾಡ್ಕೊಂಡ್ಲೆ ಅವಳು. ಅವ್ರು ಮಾಡಿರೋ ಪಾಪಗಳನ್ನೆಲ್ಲ ಮುಚ್ಚಾಕಿ ಅದಕ್ಕೆ ಬಣ್ಣ ಹಚ್ಚಿ ಅವ್ರ ಪರವಾಗಿ ಮಾತಾಡ್ತಿದ್ದೀರಾ? ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ನೀವೆಲ್ಲ, ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ. ಕೃಷ್ಣನ್ ಮೇಲೆ ನೀವು ಮಾತ್ರ ಅಲ್ಲ, ಯಾರೇ ಕೈ ಮಾಡಿದ್ರು ನಾನು ಹೀಗೆ ತಡಿತೀನಿ. ಯಾಕೆ ಅಂದ್ರೆ ಅವನು ನಮ್ಮ ಫ್ಯಾಮಿಲಿಗೆ ಸೇರಿರೋನು. ನಮ್ಮ ಕುಟುಂಬದಲ್ಲಿರೋರ್ಗೆ ಯಾವ ನೋವು ಆಗದೆ ಇರೋ ಕಾಪಾಡೋ ಕರ್ತವ್ಯ ನಂದು. ಕಲ್ಯಾಣಿ, ಆರಾಮಾಗಿದೆಯಾ? ಆರಾಮಾಗಿಲ್ಲ, ಆರಾಮಾಗಿಲ್ಲ ನಾನು. ನನ್ನ ಮಾತು ಯಾರು ಕೇಳಲ್ಲ. ಈ ಮನೆಯಲ್ಲಿ ಆ ಮನೆಯಲ್ಲಿ ನನ್ನ ಮಾತು ಎಲ್ಲೂ ನಡೆಯಲ್ಲ. ನಾನು ಏನೇ ಮಾಡಿದ್ರು ನಾನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟ ಇಲ್ಲ ಅಂದ್ರೂ ಮಾತಾಡ್ಬೇಕು, ಕಷ್ಟ ಆದ್ರೂ ಗೌರವ ಕೊಡ್ಬೇಕು. ಯಾರು ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡ್ಬೇಕು. ನನ್ಗೆ ಏನಾಗಿದೆ, ನನ್ಗೆ ಯಾರು ಏನ್ ಮಾಡಿದ್ದಾರೆ, ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ ನನಗೆ ಗೊತ್ತಿದೆ. ಆದ್ರೂ ನಾನು ಮಾತಾಡಿದ್ರೆ ನಾನೇ ಸಮಸ್ಯೆ, ನಾನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಯಾಕಂದ್ರೆ ಮನೆಯವನವನು ಕುಟುಂಬದವನವನು ಕರ್ಮಕ್ಕೆ. ಏನ್ ಅನ್ಸುತ್ತೋ ಹೇಳಿ, ನಾ ಕೇಳಿಸ್ಕೊತಾ ಇದ್ದೀನಿ. ನಿಮ್ಮ ಮಗನ ಇವಳು ಒಂದು ದಿನ ಅಲ್ಲ, ಒಂದು ಕ್ಷಣನೂ ಮರ್ತಿಲ್ಲ. ನಿಮ್ಮ ಮಗ ಸತ್ತಿದ್ದ ದಿನದಿಂದ ಇವತ್ತಿನವರೆಗೂ ತನ್ನ ಮನಸ್ಸಲ್ಲಿ ಆ ನೋವನ್ನ ಇಟ್ಕೊಂಡು ಹೊತ್ಕೊಂಡು ಓಡ್ತಾ ಇದ್ದಾಳೆ. ಅಲ್ಲಿ ಯಾಕೆ ಅದೆಲ್ಲ ಮಾಡಿದ್ರಿ? ನಾನೇನು ಮಾಡಿದೆ? ನನ್ನ ಪರವಾಗಿ ಮಾತಾಡಿದ್ರಿ. ಯಾರೋ ನನ್ನನ್ನು ಬೈಬೇಕಾದ್ರೆ ನನ್ನ ಪರವಾಗಿ ಮಾತಾಡಿ ನನ್ನನ್ನು ಯಾಕೆ ಸೇವ್ ಮಾಡಿದ್ರಿ? ನಾನು ನಿಮ್ಮನ್ನು ಯಾವತ್ತೂ ಚೆನ್ನಾಗಿ ನೋಡ್ಕೊಂಡಿಲ್ಲ, ನಿಮ್ಮ ಜೊತೆ ಯಾವತ್ತೂ ಖುಷಿಯಾಗೂ ಇರಲಿಲ್ಲ. ನೀವೆಷ್ಟೇ ಪ್ರೀತಿ ತೋರಿಸಿದ್ರು ನಿಮಗೆ ಉಲ್ಟಾ ಮಾತಾಡಿ ನಿಮಗೆ ನೋವು ಕೊಟ್ಟಿದ್ದೀನಿ, ಸಂಕಟ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದರೂ ಯಾಕೆ? ಸಂಕಟಗಳಿಗಿಂತ ಸಂಬಂಧಗಳು ದೊಡ್ಡದು ಅಂತ ನಂಬೋದು ನಾನು. ನೀನು ನನ್ನ ಹೆಂಡತಿ ಕಲ್ಯಾಣಿ, ಇದಕ್ಕಿಂತ ಕಾರಣ ಬೇಕಾ ನನ್ನ ಜೊತೆ ನಿಲ್ಲೋದಕ್ಕೆ? ಇದೇನಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ಅನ್ಸುತ್ತೆ. ನನ್ನ ಹೆಂಡತಿ ಜೊತೆ ನಾನು ನಿಲ್ಲೋದು ನನ್ನ ಕರ್ತವ್ಯ ಅಲ್ವಾ? ನಿನ್ನ ಕಾಪಾಡ್ಕೊಳ್ಳೋದು, ನಿನ್ನ ಬಗ್ಗೆ ಕೇರ್ ಮಾಡೋದು. ಏನೇ ಬರಲಿ, ಏನೇ ಹೋಗಲಿ, ದಿನ ಏನೇ ಆಗಲಿ, ನೀನು ಮಾತಾಡ್ದೇನೆ ಇರಲಿ. ಸಂಬಂಧಗಳು ಮತ್ತು ಅದ್ರ ಜೊತೆ ಇರೋ ಕರ್ತವ್ಯಗಳು ಬದಲಾಗಲ್ಲ ಅಲ್ವಾ? ಒಂದಂತೂ ಸತ್ಯವನೇ, ನಾನು ನಿಮ್ಮನ್ನ ಯಾವತ್ತೂ ಪ್ರೀತಿ ಮಾಡೋಕ್ಕಾಗಲ್ಲ. ಗೊತ್ತು ಕಲ್ಯಾಣಿ,
ಪರವಾಗಿಲ್ಲ. ಹಾಗಂತ ನಾನಿವಾಗ ಹೇಳಿರೋದ್ರಲ್ಲಿ ಏನೂ ಬದಲಾವಣೆ ಇಲ್ಲ. ವಿನಯ್, ಹೇಳು ಕಲ್ಯಾಣಿ, ಏನಾದರೂ ಬೇಕಿತ್ತಾ? ಏನಿಲ್ಲ. ಸರಿ. ಸಾರಿ ವಿನಯ್. ನಾನು ನಿಮ್ಮನ್ನ ಟ್ರೀಟ್ ಮಾಡಿರೋ ರೀತಿ, ನಿಮ್ಮ ಜೊತೆ ಆಡಿರೋ ಮಾತುಗಳು, ನಿಮ್ಮ ಜೊತೆ ಹೇಳ್ಕೊಂಡಿರೋ ವಿಷಯ ಇದ್ಯಾವುದೂ ಸರಿಯಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ ಮತ್ತು ರಾಜೇಶ್ ತೀರ್ಕೊಂಡಾಗ ನನ್ನೊಳಗೇನೋ ಆ ನೋವು ಕೋಪಕ್ಕೆ ತಣ್ಣೀರು ಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಅದಾಗೆ ತಣ್ಣಗಾಗುತ್ತೆ ಅಂತ ಕಾಯ್ತಾ ಇದ್ದೆ, ಆದರೆ ಆಗ್ತಿಲ್ಲ. ಕಾದು ಕಾದು ಸುಸ್ತಾಗಿದ್ದೀನಿ. ಸುಸ್ತಾಗಿ ಕೋಪ ಬರುತ್ತೆ. ಆ ಕೋಪನ ನನ್ನ ಹತ್ರ ಇರೋರ ಮೇಲೆ ತೀರಿಸ್ಕೋತೀನಿ. ನನ್ನ ಜೊತೆ ಯಾವತ್ತೂ ಇರೋದು ನೀವೇ. ಹಾಗಾಗಿ ಆ ಕೋಪನೆಲ್ಲ ನಿಮ್ಮ ಮೇಲೆ. ನೀವು ನನ್ನೆಲ್ಲ ಹುಚ್ಚಾಟಗಳನ್ನ ಅರ್ಥ ಮಾಡ್ಕೊಂಡಿದ್ದೀರ. ತಾಳ್ಮೆಯಿಂದ ನನಗೆ ಅರ್ಹತೆ ಇಲ್ಲದೆ ಇದ್ರೂ ನನ್ನನ್ನು ತಡ್ಕೊಂಡಿದ್ದೀರ. ಎಲ್ಲ ಬದಲಾಗುತ್ತೆ ಅನ್ನೋ ಮಾತು ನಿಮಗೆ ಕೊಡಲ್ಲ ವಿನಯ್. ನಿಮ್ಮ ಮೇಲೆ ನನಗೆ ಭಾವನೆ ಹುಟ್ಟತ್ತೆ ಅನ್ನೋ ನಂಬಿಕೆನೂ ನಾನು ನಿಮ್ಗೆ ಕೊಡಲ್ಲ. ನಿಮ್ಗೆ ಒಳ್ಳೆ ಹೆಂಡತಿ ಆಗಿರ್ತೀನೋ ಅಥವಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಆ ಶಕ್ತಿ ನನ್ನಲ್ಲಿ ಉಳಿದಿದೆಯೋ ಅನ್ನೋ ಅಂದಾಜು ನನಗಿಲ್ಲ. ನೀವೇನೋ ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಕೇಳು. ನಾವಿಬ್ಬರು ಫ್ರೆಂಡ್ಸ್ ಆಗಿರ್ಬೋದಾ? ಸದ್ಯಕ್ಕೆ ಬರೀ ಫ್ರೆಂಡ್ಸ್ ಥರ. ಖಂಡಿತವಾಗ್ಲು ನಾನು ಹಿಂಗೆ ಬರೀ ಫ್ರೆಂಡ್ ಆಗಿರಲ್ಲ, ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ನನ್ನಿಂದ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ ನಿಮಗೆ.